ಹುದ್ದೆ ನಮ್ಮ ಹುದ್ದೆ ನಮ್ಮ ಹುದ್ದೆ ರಕ್ತದಿಂದ 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 V1 ನಮ್ಮ ಹುದ್ದೆ ನಮ್ಮ ಹುದ್ದೆ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ V1 ನಮಸ್ತೆ. ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಇಂದ ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇಷ್ಟೆಲ್ಲ ಒಗ್ಗಟ್ಟಾಗಿ ತಾವೇನಿದ್ದೀರೋ ವಿದ್ಯಾರ್ಥಿಗಳು ಪ್ರತಿಭಟನೆ ಹಮ್ಮಿಕೊಂಡಿರಾ, ತಮ್ಮ ಉದ್ದೇಶ ಬೇಡಿಕೆಗಳು ಏನ್ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದು ಆಕ್ಚುಲಿ 545 PSI ಏನಾಯ್ತು ಅದ್ರ ಜೊತೆನಲ್ಲಿ ಟೀಮ್ ನೋಟಿಫಿಕೇಶನ್ ಆಗಿದ್ದಂಥದ್ದು 2021 ನಲ್ಲಿ. ಅದ್ರ ಜೊತೆನಲ್ಲಿ ನೋಟಿಫಿಕೇಶನ್ ಆಗಿದ್ದು ಎಕ್ಸಾಮ್ಸ್ ನಡೆದು ಆಲ್ರೆಡಿ ಡಿಸೆಂಬರ್ 26ಗೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ನಂತರ ಆಲ್ರೆಡಿ 5 ಮಂತ್ಸ್ ರನ್ನಿಂಗ್ ಅಲ್ಲಿ ಇದೆ. ನಾವು ಕಳೆದ 3 ತಿಂಗಳಿಂದನೂ ಕೂಡ ಸಂಬಂಧಪಟ್ಟ ಗೃಹ ಇಲಾಖೆಗೆ, ಗೃಹ ಮಂತ್ರಿಗಳಿಗೆ, ಚೀಫ್ ಮಿನಿಸ್ಟರ್ಗೂ ಕೂಡ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ನಾವು ಶಾಂತಿಯುತವಾಗಿ ಮನವಿಯನ್ನ ಸಲ್ಲಿಸ್ತಾ ಬಂದಿದ್ದೀವಿ. ನಾವು ಅಲ್ಲಿಗೆ ಹೋದ್ರೆ 1 ವಾರದಲ್ಲಿ ನಿಮ್ಗೆ ಆರ್ಡರ್ ಕಾಪಿ ಕೊಡ್ತೀವಿ, ನಾವು ಆರ್ಡರ್ ಮಾಡಿದೀವಿ ಅಂತ ನಮ್ಗೆ ಹೇಳಿ ಅಲ್ಲಿಂದ ನಮ್ಮನ್ನ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಬಟ್ ಅದೇ ರೀತಿ 3 ತಿಂಗಳಾಯ್ತು, ಇದುವರೆಗೂ ನಮ್ಮನ್ನ ಅಟೆನ್ಷನ್ ತಗೊಳೋರು ಯಾರು ಇಲ್ಲ. ಆರ್ಡರ್ ಕಾಪಿಗೆ ಯಾವುದೇ ಒಂದು ಇನಿಷಿಯೇಟಿವ್ ತಗೊಂಡಿಲ್ಲ ಇದುವರೆಗೂ ಕೂಡ. ನಮ್ಮ ಜೊತೆನಲ್ಲಿ ನಮ್ಮ ಎಕ್ಸಾರ್ಮಿಗಳು ತುಂಬಾ ಜನ ರಿಟೈರ್ಡ್ ಆಗಿ ಬಂದು 4 ವರ್ಷ 5 ವರ್ಷ ಆಯ್ತು. ಆ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಆರ್ಮಿಂದನೂ ಕೂಡ ಅವರು ಫೈಟ್ ಮಾಡ್ಕೊಂಡು ರಿಟೈರ್ಮೆಂಟ್ ತಗೊಂಡ್ ಬಂದಿದ್ದಾರೆ. ಸೊ ಅದೇ ರೀತಿ ತುಂಬಾ ಮಹಿಳೆಯರು ಕೂಡ ವುಮನ್ ಕ್ಯಾಂಡಿಡೇಟ್ ನಮ್ ಜೊತೆ ಇದ್ದಾರೆ. ಅವ್ರಿಗೆ ಆಲ್ರೆಡಿ 30+ ಏಜ್ ಆಗಿ ಹೋಗಿದೆ. ಒಂದು ಕಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ PSI 402 ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಒರಿಜಿನಲ್ ಸಬ್ಮಿಟ್ ಮಾಡಿದ್ದಾರೆ. ಮಲ್ಟಿಪಲ್ ಬೇರೆ ಬೇರೆ ಕಡೆ ಅವರಿಗೆ ಜಾಬ್ ಆದ್ರೂ ಕೂಡ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇರೋದ್ರಿಂದ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಆಗ್ತಿಲ್ಲ. ನಮ್ಮದೊಂದು ಕನಸಿನ ಹುದ್ದೆ ಆಗಿರೋದ್ರಿಂದ ಇದು 4-5 ವರ್ಷದಿಂದ ಇದಕ್ಕೋಸ್ಕರನೇ ನಾವು ಕಾಯ್ದಾ ಕೂತಿದೀವಿ ಸರ್. ಎಲ್ಲರೂ ಅರೌಂಡ್ 30+ ಆಗಿರೋರು ಇರೋರು, ಎಕ್ಸಾರ್ಮಿ ಅವರು ಇರೋರು, ಅವರ ಪೇರೆಂಟ್ಸ್ ಗಳು ಮೋರ್ ದೆನ್ 70-60+ ಏಜ್ ಆಗಿದ್ದಾರೆ. ಹಿರಿಯ ನಾಗರಿಕರಿಗೆ ಅವ್ರು ಕೌಂಟ್ ಆಗ್ತಾರೆ. ಅವ್ರಿಗೆ ಇವಾಗ ಒಂದಿಲ್ಲ ಒಂದು ಆ ಕಾಯಿಲೆಗಳು ತೊಂದರೆಗಳಿದೆ ಸರ್. ನಾವು ಇವಾಗ ಜಾಬ್ ಸೇರ್ಕೊಂಡು ಒಂದು ರೆಸ್ಪಾನ್ಸಿಬಿಲಿಟಿನ ಸಂಸಾರದನ್ನ ನಾವು ತಗೋಬೇಕಾಗಿರೋರು ಇವರು 5 ವರ್ಷದಲ್ಲಿ ಒಂದೊಂದು ರಿಕ್ರೂಟ್ಮೆಂಟ್ ಅನ್ನ ಈ ತರ ಮಾಡಿದ್ರೆ ನಮ್ಗೆ ಯಾವ್ದು ಉದ್ದೇಶ, ನಮ್ಮ ಒಂದು ಉದ್ದೇಶ ಏನಿದೆ ಅವ್ರಿಗೆ ರೀಚ್ ಆಗ್ತಿಲ್ಲ. ಸೊ ಅದರಿಂದಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಸರ್. ಆದಷ್ಟು ಬೇಗದಲ್ಲಿ ಇವರು ಮಾಡ್ಕೊಡ್ತೀವಿ ಅಂತ ಏನು ಸುಮ್ಮನೆ ಹೇಳ್ತಾ ಇದಾರೆ, ಅದನ್ನ ಮಾಡ್ಕೊಡ್ಬೇಕು, ಆದಷ್ಟು ಬೇಗ ಆಗ್ಬೇಕು ಅನ್ನೋದು ನಮ್ಮ ಈ ಒಂದು ಪ್ರತಿಭಟನೆ ಮೂಲಕ ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಸರ್. ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತ ನಾನು ಕೇಳ್ತಾ ಇಲ್ಲ. ನಾವು ಏನು ಹುದ್ದೆ ಆಕಾಂಕ್ಷಿಗಳಿದ್ದೀರೋ, ಬಟ್ ನಿಮ್ಮಲ್ಲಿ ಯಾಕೋ ಒಗ್ಗಟ್ಟು ಪ್ರದರ್ಶನ ಒಗ್ಗಟ್ಟು ಕಡಿಮೆ ಕಾಣಿಸ್ತಿದೆ. ಇನ್ನು ಬಹಳಷ್ಟು ಜನ ಸೇರ್ಬೇಕಾಗಿತ್ತೇನೋ ನಿಮ್ಮ ಆಕಾಂಕ್ಷಿಗಳು ಅನ್ಸುತ್ತಲ್ಲ, ನಿಮ್ಗೂ ಎಲ್ಲೋ ಕಾಣಿಸ್ತಾ ಇದೆಯಲ್ವಾ ಸರ್? ಆಕ್ಚುಲಿ ಇವಾಗ ತುಂಬಾ ಆಸ್ಪಿರೆಂಟ್ಸ್ ಏನಾಗಿದ್ದಾರೆ, ಇನ್ ಸರ್ವಿಸ್ ಇದ್ದಾರೆ. ಅವರು ಈ ತರ ಪ್ರತಿಭಟನೆಯಲ್ಲಿ ಎಲ್ಲ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರದ್ದು ಡಿಪಾರ್ಟ್ಮೆಂಟ್ ಪ್ರೋಟೋಕಾಲ್ ಇರೋದ್ರಿಂದ ಅವ್ರು ಈ ತರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಕೆಲವು ಅಭ್ಯರ್ಥಿಗಳು ಏನಾಗಿದ್ದಾರೆ, ಬೇರೆ ಬೇರೆ ಕಡೆ ಜಾಯಿನ್ ಆಗಿದ್ದಾರೆ ಸರ್. ಟೆಂಪರರಿ ಕೆಲಸ ಅಂತ ಏನಾದ್ರು ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅವರು ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ಅವರು ಇಂಡೈರೆಕ್ಟ್ಲಿ ನಮ್ಗೆ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಆಲ್ಮೋಸ್ಟ್ ಒಂದು 200 ಕ್ಯಾಂಡಿಡೇಟ್ಸ್ ಬಂದಿದ್ದೀವಿ ಸರ್ 402 ನಲ್ಲಿ. ಕೆಲವು 545 + 402 ಎರಡರಲ್ಲೂ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರೋದ್ರಿಂದ ಅವ್ರು ಆಲ್ರೆಡಿ ಟ್ರೈನಿಂಗ್ ನಲ್ಲಿ ಇದ್ದಾರೆ. ಅರೌಂಡ್ ಒಂದು 70 ಮೆಂಬರ್ಸ್ ಟ್ರೈನಿಂಗ್ ನಲ್ಲಿ ಇದ್ದಾರೆ. HK+ NHK ಇಶ್ಯೂ ನಡೀತಾ ಇರೋದ್ರಿಂದ, ಕೇಸ್ ಇರೋದ್ರಿಂದ ಅರೌಂಡ್ ಅಲ್ಲೊಂದು 30 ಜನ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅವರು ಕೂಡ ಇಲ್ಲಿ ಅವ್ರ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಅವರು ಕೂಡ ಬಂದ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದರಿಂದಾಗಿ ಮೋರ್ ದೆನ್ 20 ಮೆಂಬರ್ಸ್ ಬಂದಿದ್ದಾರೆ. ನಮ್ಮ ಏನು ಪ್ರತಿಭಟನೆ ಉದ್ದೇಶ ಏನಿದೆ ಅವ್ರಿಗೆ ರೀಚ್ ಆಗಲಿ ಅನ್ನೋದು ನಮ್ಮ ಒಂದು ವಿನಂತಿ ಸರ್. ನೋಡಿ, ಇಲ್ಲೇ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಕ್ರೈಮ್ ನವರು ಇದ್ದಾರೆ. ನೀವು ಅವ್ರನ್ನ ಕನ್ಸಲ್ಟ್ ಮಾಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ನೀವು ಕೂತು ಚರ್ಚೆ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಸ್ಕೋಬಹುದು. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಕಳೆದ 3 ತಿಂಗಳಿಂದ ಅವ್ರಿಗೆಲ್ಲ ಮನವಿ ಕೊಟ್ಟಿದ್ದೀವಿ. ಯಾರದೇ ಒಬ್ರದ್ದು ಇನಿಷಿಯೇಟಿವ್ ಇದುವರೆಗೂ ಯಾರು ಇಲ್ಲಿ ಆನ್ ಗ್ರೌಂಡ್ ಬಂದು ನಮ್ಮ ಪ್ರತಿಭಟನೆಯಲ್ಲಿ ನಾವು ಮನವಿ ತಗೊಳ್ತಿದೀವಿ ಅಂತ ಯಾರು ಕೂಡ ಮುಂದಾಗಿಲ್ಲ. ನಾವು ನಮ್ಮ ಏನು ಹುಡುಗರಿದ್ದಾರೆ ಅವ್ರ ಕಡೆಯಿಂದ ನಾವು ಅವ್ರಿಗೆ ತಲುಪಿಸ್ಲಿಕ್ಕೆ ಪ್ಲಸ್ ಮಾಧ್ಯಮದವರಿಂದ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಏನಾದ್ರು ಯಾರಾದ್ರೂ ಬರ್ತಾರೆ ತಗೊಳ್ತಾರೆ ಮನವಿ ಅಂದ್ರೆ ಅದಕ್ಕಿಂತ ತುಂಬಾ ಸಂತೋಷದ ವಿಷಯ ಬೇರೆ ಏನಿಲ್ಲ ಸರ್. ನಿಮ್ಮ ಹೆಸರು ಎಲ್ಲಿಂದ ಬಂದಿದೆ ಸರ್? ನನ್ನ ಹೆಸರು ಕಟ್ಟಪ್ಪಗೌಡ ಅಂತ ಹೇಳಿ, ನಾನು ಹಾಸನಿಂದ ಬಂದಿದ್ದೀನಿ ಸರ್.